ಕೆಕೆಆರ್ಟಿಸಿ ಸ್ಲೀಪರ್ ಕೋಚ್ ಬಸ್ ಪಲ್ಟಿಯಾಗಿ 15 ಮಂದಿ ಪ್ರಯಾಣಿಕರಿಗೆ ಗಾಯವಾಗಿದೆ. ರಾಯಚೂರು ತಾಲೂಕಿನ 7 ಮೈಲ್ ಕ್ರಾಸ್ ಬಳಿ ಘಟನೆ ನಡೆದಿದೆ. ಹೊಸಪೇಟೆಯಿಂದ ಹೈದರಾಬಾದ್ಗೆ ತೆರಳುತ್ತಾ ಇದ್ದ ಸ್ಲೀಪರ್ ಕೋಚ್ ಬಸ್ ಮಾರ್ಗ ಮಧ್ಯೆ ಚಾಲಕನ ನಿಯಂತ್ರಣ ತಪ್ಪಿದ್ದು ರಸ್ತೆ ಪಕ್ಕದ ಬಾಂಡ್ ಕಲ್ಲಿಗೆ ಡಿಕ್ಕಿ ಹೊಡೆದಿದೆ. ಈ ವೇಳೆ ಓರ್ವ ಪ್ರಯಾಣಿಕನ ಕಾಲು ಮುರಿತವಾಗಿದ್ದರೆ ಉಳಿದ 14 ಮಂದಿ ಪ್ರಯಾಣಿಕರಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ. ಗಾಯಾಳುಗಳನ್ನು ರಾಯಚೂರಿನ ರಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಸ್ಥಳಕ್ಕೆ ರಾಯಚೂರು ಗ್ರಾಮೀಣ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ವಾಟ್ಸ್ಆಪ್ ಡಿಪಿಯಲ್ಲಿ ಸಾವರ್ಕರ್ ಫೋಟೋ ಬಳಸಿದ್ದಕ್ಕೆ ಅನಾಮಧೇಯ ವ್ಯಕ್ತಿಯೊಬ್ಬ ಕರೆ ಮಾಡಿ ಜೀವ ಬೆದರಿಕೆ ಹಾಕಿದ್ದಾನೆ ಅಂತ ಶಿವಮೊಗ್ಗ ವಿದ್ಯಾರ್ಥಿ ಚಂದನ್ ದೂರು ಸಲ್ಲಿಸಿದ್ದಾರೆ. ನವೆಂಬರ್ 6ರಂದು ಅಪರಿಚಿತ ನಂಬರ್ನಿಂದ ವಾಟ್ಸ್ಆಪ್ ಕರೆ ಬಂದಿದ್ದು ವ್ಯಕ್ತಿಯೊಬ್ಬ ತನ್ನನ್ನ ಪ್ರವೀಣ್ ಅಂತ ಪರಿಚಯಿಸಿಕೊಂಡಿದ್ದ. ಸಾವರ್ಕರ್ ಫೋಟೋವನ್ನ ಡಿಪಿಯಲ್ಲಿ ಬಳಸಿದ್ದೇಕೆ ಅಂತ ವಿಚಾರಿಸಿ ಕೊನೆಗೆ ಜೀವ ಬೆದರಿಕೆ ಒಡ್ಡಿದ್ದಾನೆ. ಚಂದನ್ ವಾಟ್ಸ್ಆಪ್ ಪರಿಶೀಲಿಸಿದಾಗ ಶೇಖ್ ಎಂಬ ಹೆಸರು ತೋರಿಸ್ತಾ ಇದ್ದು ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಈ ಘಟನೆ ಸಂಬಂಧ ಕೋಟೆ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಸಾವರ್ಕರ್ ಫೋಟೋ ಡಿಪಿಯಲ್ಲಿ ಹಾಕಿದ್ದವರಿಗೆ ಧಮಕಿ ಹಾಕಿದ್ದಕ್ಕೆ ಬಿಜೆಪಿ ಶಾಸಕ ಚನ್ನಬಸಪ್ಪ ಕಿಡಿಕಾರಿದ್ದಾರೆ. ಈ ಕಾಂಗ್ರೆಸ್ನವರಿಗೆ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ಗೌರವವಿಲ್ಲ. ಕೇವಲ ನೆಹರು, ಸೋನಿಯಾ, ರಾಹುಲ್ ಇವರಷ್ಟೇ ಕಾಂಗ್ರೆಸ್ಸಿಗರು ಜೀವನ ಪೂರ್ತಿ ಅವರ ರಕ್ಷಣೆಯಲ್ಲಿ ತೊಡಗಿರ್ತಾರೆ. ಸಾವರ್ಕರ್ಗೆ ಅಪಮಾನ ಮಾಡಿದವರಿಗೆ ಬುದ್ಧಿ ಕಲಿಸುವ ಕೆಲಸ ರಾಷ್ಟ್ರಭಕ್ತರು ಮಾಡ್ತೇವೆ ಎಂದಿದ್ದಾರೆ. ಸ್ವಾತಂತ್ರ್ಯ ವೀರ ಸಾವರ್ಕರ್ ಫೋಟೋ ಡಿಪಿಯಲ್ಲಿ ಹಾಕಬಾರದು ಅಂತ ಶೇಖ್ ಎಂಬಾತ ಧಮಕಿ ಹಾಕಿದ್ದಾನೆ. ಶೇಖ್ನಂತಹ ನೂರಾರು ಸಾವಿರಾರು ಜನ ಬಂದರೂ ಬುದ್ಧಿ ಕಲಿಸುವ ಕೆಲಸ ಮಾಡ್ತೇವೆ ಅಂತ ಗುಡುಗಿದ್ದಾರೆ. ಅವರಿಗೆ ಯಾವುದೇ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ಗೌರವ ಇಲ್ಲ. ನೆಹರು, ಸೋನಿಯಾ, ರಾಹುಲ್ ಇಷ್ಟೇ ಅವರ ಕುಟುಂಬ. ಅವ್ರ ಜೀವಮಾನಿ ಆ ಕೆಲಸ ಮಾಡಿಕೊಂಡೇ ಇರ್ತಾರೆ. ಅವ್ರ ಸಂರಕ್ಷಣೆಗೆ ಇರೋದು. ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದಂಥ ಸ್ವಾತಂತ್ರ್ಯ ವೀರ ಸಾವರ್ಕರ್ ಅವ್ರ ಬಗ್ಗೆ ಅವ್ರಿಗೆ ಗೌರವ ಕೊಡುವಂಥ ಒಂದು ಸಾಮಾನ್ಯ ಜ್ಞಾನನೂ ಕಾಂಗ್ರೆಸ್ ಇಲ್ಲದೆ ಇದ್ದಾಗ ಅವರನ್ನು ನಿರೀಕ್ಷೆ ಮಾಡುವಂಥದ್ದು ಅದೆಲ್ಲೊಂದು ಕಡೆ ಮುಟ್ಟಾಳತನ ಆಗಿಬಿಡುತ್ತೆ ಅಂತ ಅನ್ಸುತ್ತೆ. ಯಾರ್ಯಾರು ಸಾವರ್ಕರ್ಗೆ ಅಪಮಾನ ಮಾಡ್ತಾ ಇದ್ದಾರೆ ಅವ್ರಿಗೆ ಬುದ್ಧಿ ಕಲಿಸುವಂಥ ಕೆಲಸ ರಾಷ್ಟ್ರಭಕ್ತರು ನಾವು ಮಾಡ್ತೇವೆ ಅಷ್ಟೇ. ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದಂಥ ಸಾವರ್ಕರ್ ಡಿಪಿ ಹಾಕೊಳ್ಬಾರ್ದು ಅಂತ ಹೇಳಕ್ಕೆ ಅವನು ಯಾವನು ಶೇಖ್ ಮಗನೇ. ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಮುರಂಪುರ ಬಳಿ ಗಬ್ಬೂರು ಪಿಎಸ್ಐ ಕಾರು ಅಪಘಾತಕ್ಕೀಡಾಗಿದೆ. ನಿದ್ದೆ ಮಂಪರಿನಲ್ಲಿದ್ದ ಕಾರು ಚಾಲಕ ಮರಕ್ಕೆ ಡಿಕ್ಕಿ ಹೊಡೆದಿದ್ದಾನೆ. ಕಾರಿನಲ್ಲಿದ್ದ ಪಿಎಸ್ಐ ಹಾಗೂ ಅವರ ಪತ್ನಿ ಜೊತೆಗೆ 2 ಮಕ್ಕಳಿದ್ರು. ಡಿಕ್ಕಿ ರಭಸಕ್ಕೆ ಪಿಎಸ್ಐ ಪತ್ನಿಯವರ ಕಾಲಿಗೆ ಗಂಭೀರ ಗಾಯವಾಗಿದ್ದು 2 ಮಕ್ಕಳಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ. ಕಾರು ಚಾಲಕ ಖಾನ್ ಎಂಬಾತನ ಎದೆಗೆ ಗಂಭೀರ ಗಾಯವಾಗಿದ್ದು ಗಾಯಾಳುಗಳನ್ನು ರಾಯಚೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.